ಸೋಗಿನಲ್ಲಿ ಬಂದಂತಹ ಕದೀಮರು ಮಹಿಳೆಯರ ಚಿನ್ನಾಭರಣವನ್ನ ಎಗರಿಸಿ ಎಸ್ಕೇಪ್ ಆಗಿರುವಂತಹ ಘಟನೆಯೊಂದು ನಡೆದಿದೆ. ಕಳ್ಳರಿದ್ದಾರೆ, ನಿಮ್ಮ ಚಿನ್ನಾಭರಣಗಳನ್ನೆಲ್ಲ ಬಿಚ್ಚಿ ನಿಮ್ಮ ಬಳಿ ಭದ್ರವಾಗಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಪೊಲೀಸರು ಹೇಳ್ತಿದ್ದಾರೆ ಅಂತ ನಂಬಿದ ಮಹಿಳೆಯರು ಚಿನ್ನಾಭರಣವನ್ನೆಲ್ಲ ಬಿಚ್ಚಿ ತಮ್ಮ ಬಳಿ ಇಟ್ಕೊಂಡ್ರು. ಆ ನಂತರದಲ್ಲಿ 60 ಗ್ರಾಂ ಮಾಂಗಲ್ಯ ಸರ, 46 ಗ್ರಾಂನ 4 ಚಿನ್ನದ ಬಳಿ, ಒಟ್ಟಾರೆ 106 ಗ್ರಾಂ ಚಿನ್ನಾಭರಣವನ್ನ ಕಳುವು ಮಾಡಿದ್ದಾರೆ ಕಳ್ಳರು. ಇದು ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಸುಧಾಕರ್ ಅವರ ಸ್ವಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಬೇರಸಂದ್ರ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲೇ ಈ ಘಟನೆ ಸಂಭವಿಸಿದೆ. ಬೇರಸಂದ್ರ ಕ್ರಾಸ್ನ ಬಾಗೇಪಲ್ಲಿ ಬಸ್ ನಿಲ್ದಾಣದ ಬಳಿ ಘಟನೆ ಸಂಭವಿಸಿದ್ದು, ಚಿನ್ನ ಕಳುವು ಮಾಡಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಅಂತ ಸದ್ಯ ಮಹಿಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳ್ಳರು ಬೈಕ್ನಲ್ಲಿ ಎಸ್ಕೇಪ್ ಆಗಿರುವಂತಹ ಒಂದು CCTV ದೃಶ್ಯ ಕೂಡ ಲಭ್ಯವಾಗಿದೆ. ಇಬ್ಬರು ಬರ್ತಾರೆ, ಚಿನ್ನಾಭರಣ ಬಿಚ್ಚಿಟ್ಕೊಳ್ಳಿ, ಪೊಲೀಸರು ನಾವು ಕಳ್ಳರು ಬಂದಿದ್ದಾರೆ, ಕಳ್ಳರನ್ನ ಹಿಡಿಯೋಕೆ ಬಂದಿದ್ದೀವಿ ಅಂತ ಹೇಳಿ ಮೆಸೇಜ್ ಕೊಡ್ತಾರೆ. ಈ ವೃದ್ಧೆ ಬಹುಶಃ ಇರಬಹುದು ಅಂತ ಹೇಳಿ ತನ್ನ ಮಾಂಗಲ್ಯ ಸರ, ತನ್ನ ಕೈಯಲ್ಲಿದ್ದಂತಹ ಬಳೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಕೊಳ್ತಾರೆ. ಅದಾದ ನಂತರದಲ್ಲಿ ಅದನ್ನ ಕಿತ್ಕೊಂಡು ಎಸ್ಕೇಪ್ ಆಗಿರುವಂತಹ ದೃಶ್ಯ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ಈ ಇರಾನಿ ಗ್ಯಾಂಗ್ ಹೊಸ ಐಡಿಯಾನ ಇದು, ತಾನೇ ಪೊಲೀಸ್ ಅಂತ ಬಂದು ನಂತರ ಕಳ್ಳತನ ಮಾಡೋದು? ಖಂಡಿತ ದಿವ್ಯ. ಜೊತೆ ಈಗಾಗಲೇ ಕೂಡ ಇರಾನಿ ಗ್ಯಾಂಗ್ ನ ಕಳ್ಳರು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ, ಅಂದ್ರೆ ಹೋಗ್ತಾ ಇದ್ದಂತೆ ಮಹಿಳೆಯರ ಕತ್ತಿಗಳಿದ್ದಂತ ಚಿನ್ನ ಸರವನ್ನ ಕಸಿದುಕೊಂಡು ಹೋಗೋದು ಅವರ ಕೃತ್ಯದ ಪಾರ್ಟ್. ಆದ್ರೆ ಈಗ ಹೊಸದಾಗಿ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಕ್ರಾಸ್ ನಲ್ಲಿ 2 ದಿನಗಳಿಂದ ಒಂದು ಘಟನೆಯನ್ನ ಮಾಡಿದ್ದಾರೆ. ಒಂದು ಮಹಿಳೆ, ವೃದ್ಧ ಮಹಿಳೆ ಮಗ ಬರ್ತಾನೆ ಅಂತೇಳಿ ಬೆಂಗಳೂರಿಂದ ಪೆರೇಸಂದ್ರ ಕ್ರಾಸಿಗೆ ಬರ್ತಾಳೆ. ಅಂದ್ರೆ ಆಕೆ ಊರು ಗುಂಡ್ಲಮಡ್ಡಿಕಲ್ ಅಂತೇಳಿ ಒಂದು 4-5 ಕಿಲೋಮೀಟರ್ ದೂರ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಈ 4 ಜನ ಬರ್ತಾರೆ 2 ಬೈಕಲ್ಲಿ. ಒಂದು ಪಲ್ಸರ್ ಬೈಕು ಮತ್ತೆ ಇನ್ನೊಂದು ಯೂನಿಕಾರ್ನ್ ಬೈಕು. 2 ಬೈಕ್ಗಳಲ್ಲಿ ಬಂದಂತವರು ತೇಟ್ ಒಳ್ಳೆ ಪೊಲೀಸ್ ಆಫೀಸರ್ಗಳ ತರನೇ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾರೆ. ಆ ಮಹಿಳೆ ಬಳಿ ಬಂದು ಹೇಳ್ತಾರೆ, ನಾವು ಸಿವಿಲ್ ಪೊಲೀಸರು, ಇತ್ತೀಚೆಗೆ ಬಹಳಷ್ಟು ಕಳ್ಳತನ ಆಗ್ತಿದೆ, ಮಹಿಳೆಯರ ಕಿತ್ಕೊಳ್ತಿದ್ದಾರೆ, ಹಾಗಾಗಿ ನಿಮ್ ಕತ್ತಲ್ಲಿರುವಂತಹ ಚಿನ್ನದ ಸರ ಮತ್ತೆ ಬಳೆಗಳನ್ನ ಬ್ಯಾಗಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಆ ಮಹಿಳೆ ಅವರನ್ನ ನೋಡಿ ಅನುಮಾನಗೊಂಡು ಇಲ್ಲ ಏನೂ ಆಗಲ್ಲ ಬಿಡಿ ಅಂತ ಜೋರ್ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಅವರು ಮತ್ತೊಂದು ಪ್ಲಾನ್ ಮಾಡ್ತಾರೆ. ಪಕ್ಕದಲ್ಲಿ ಇದ್ದಂತ ಇನ್ನಿಬ್ರು ಇರ್ತಾರಲ್ಲ, ಅವರಿಗೆ ಬೆದರಿಸ್ತಾರೆ, ಆ ಪೊಲೀಸರು ನಾವು ನಿಮ್ ಕತ್ತಲಿರೋ ಚೈನ್ ಅನ್ನ ತೆಗೆದು ಒಳಗಡೆ ಹಾಕೊಳ್ಳಿ ಅಂತ. ಇವ್ರಿಗೆ ಭಯ ಬಿದ್ಬಿಟ್ಟು ಅವ್ರ ಜೊತೆಲಿದ್ದಂತ ಕಳ್ಳರೆ ಅವರ ಕತ್ತಲಿದ್ದಂತ ರೋಲ್ ಗೋಲ್ಡ್ ಚೈನ್ ಅನ್ನ ತೆಗೆದ್ಬಿಟ್ಟು ಇವ್ರ ಕೈ ಕೊಟ್ಬಿಟ್ಟು ಅದನ್ನ ಪಾಕೆಟ್ ಅಲ್ಲಿ ಹಾಕ್ಸ್ಕೊಳ್ತಾರೆ. ಅವ್ರನ್ನ ನೋಡಿದಂತ ಮಹಿಳೆ ಇರ್ಬೋದು ಇವ್ರು ನಿಜವಾದ ಪೊಲೀಸರು ಅಂತೇಳಿ ಮತ್ತೆ ಆ ಮಹಿಳೆ ತನ್ನ ಮಾಂಗಲ್ಯ ಸರವನ್ನ 4 ಕೈಯಲ್ಲಿದ್ದಂತ ಚಿನ್ನದ ಬಳೆ, ಒಟ್ಟು 106 ಗ್ರಾಂ ಚಿನ್ನವನ್ನ ತೆಗೆದು ಒಂದು ಪಾಕೆಟ್ ನಲ್ಲಿ ಹಾಕೊಳ್ತಾರೆ. ಅವ್ರು ಅದನ್ನ ಈಸ್ಕೊಂಡು ಒಂದು ಪಾಕೆಟ್ ಅಲ್ಲಿ ಹಾಕೊಂಡು ಆಕೆಗೆ ಮತ್ತೊಂದು ಕಲ್ಲಿದ್ದಂತಹ ಪಾಕೆಟ್ ನ ಕೈಗೆ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಪೊಲೀಸರ ಸೋಗಿನಲ್ಲೇ ಮಹಿಳೆಯನ್ನ ಯಾಮಾರಿಸಿ ಈಗ 106 ಗ್ರಾಂ ಚಿನ್ನಾಭರಣಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರುವಂತದ್ದು. ಹಾಗಾಗಿ ಇವರು ಆಂಧ್ರ ಪ್ರದೇಶದ ಕಡೆಗೆ ಹೋಗಿರುವಂತಹ ಮಾಹಿತಿಯನ್ನ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪೆರೇಸಂದ್ರ ಪೊಲೀಸರು ಅನಂತಪುರದಲ್ಲಿ ಈ ಕಳ್ಳರಿಗಾಗಿ ಈಗ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ. ಕಳ್ಳರು ತರಹೇವಾರಿ ನೆಪಗಳನ್ನ ಹೇಳ್ಕೊಂಡು ಬಂದು ಕಳ್ಳತನ ಮಾಡ್ತಾರೆ. ಒಂದು ನೀರು ಕೊಡಿ ಅಂತ ಇರಬಹುದು, ಅಥವಾ ನಿಮ್ಮ ಚಿನ್ನವನ್ನು ಪಾಲಿಶ್ ಮಾಡ್ತೀವಿ ಅಂತ ಹೇಳಬಹುದು, ಇಲ್ಲ ಅಡ್ರೆಸ್ ಕೊಡಿ ಅಂತ ಹೇಳಬಹುದು. ಈ ರೀತಿ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ಬರ್ತಾರೆ. ಇದು ಹೊಸ ರೀತಿಯ ಪ್ಲ್ಯಾನ್, ಇರಾನಿ ಗ್ಯಾಂಗ್ ಅಂತೆ ಇದು. ಪೊಲೀಸರು ನಾವು ಅಂತ ಹೇಳ್ಕೊಂಬಂದು ನಿಮ್ಮ ಚಿನ್ನವನ್ನು ಬಿಚ್ಚಿಟ್ಕೊಳ್ಳಿ, ಕಳ್ಳರಿದ್ದಾರೆ ಅಂತ ಹೇಳಿದರು. ಆ ಮಹಿಳೆ ಅದನ್ನು ನಂಬ್ಕೊಂಡು ಬಿಚ್ಚಿಟ್ಕೊಂಡ್ರು. ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಬಂದು ನಮಗೆ ಗೊತ್ತಿಲ್ಲದೆ ಇರೋರು ಏನೇ ಹೇಳ್ತಿದ್ರು ಕೂಡ ಅದನ್ನು ಕೇಳಬಾರ್ದು ಅನ್ನೋದನ್ನು ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು. ಸ್ಪೆಷಲಿ ಒಂಟಿ ಮಹಿಳೆಯರಿದ್ದ ಕಡೆಯಲ್ಲಿ ಟಾರ್ಗೆಟ್ ಮಾಡೋದು ಇದೆಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಸೊ ಈ ಥರದ ಪ್ಲ್ಯಾನ್ಗಳಿಗೆ ಮಾರು ಹೋಗಬೇಡಿ, ನಿಮ್ಮ ಚಿನ್ನಾಭರಣವನ್ನು ಕಳ್ಕೊಳ್ಬೇಡಿ. ಇದು ಜನರಿಗೆ ಕೊಡಬಹುದಾದಂಥ ಒಂದು ಸಣ್ಣ ಮೆಸೇಜ್.